ಅವ್ರಿಗದ ಅರ್ಥ ಆಗ್ಬೇಕಲ್ಲ ರೀ. ಹಾಗಲ್ಲ, ಹೇಳಕ್ ಹೋದ್ರೆ ಒಪ್ಸಕ್ ನೋಡ್ತಿದೀವಿ ಅನ್ಕೊಳ್ತಾಳೆ. ಜೋರಾಗಿ ಹೇಳಿದ್ರೆ ನನ್ಗೇನೇನೋ ಆಸೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಓದ್ಕೊಂಡಿದ್ದಾಳಲ್ವಾ. ಪ್ರಶ್ನೆ ಮಾಡೋದನ್ನೇ ಧೈರ್ಯ ಅನ್ಕೋತಾರೆ. ಆದ್ರೆ ಕೆಲವರು ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅನ್ಕೊಳ್ತಾರೆ. ಅವ್ರಿಗಿಷ್ಟ ಇಲ್ಲ ಅಂದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲ. ಏನೋ ಹೋಗ್ಲಿ ಅನ್ನೋದಕ್ಕೆ ಇದು ಮಕ್ಕಳಾಟ ಅಲ್ಲ ಸುನಂದ. ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ. ನಿಮ್ ಮಗಳನ್ನ ನೀವ್ ಹೇಗ್ ಒಪ್ಪಿಸ್ತೀರೋ ನನಗಂತೂ ಗೊತ್ತಿಲ್ಲ. ಅದೇ ಜಾಗದಲ್ಲಿ ನಮ್ ವೈದೇಹಿ ಇದ್ದಿದ್ರೆ ನಾವಿಷ್ಟು ಯೋಚನೆ ಮಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಶ್ರೇಯಾಗೆ ಕೂಡ್ ಬಂತು. ಅದ್ರ ಬೆಲೆ ಅವಳಿಗೆ ಈಗ ಅರ್ಥ ಆಗಲ್ಲ. ಅವಳು ಚೆನ್ನಾಗಿರ್ಬೇಕು ಅಂದ್ರೆ ಯೋಚಿಸ್ಬಾರ್ದು. ಹೆದರ್ಸಿ ಬೆದರ್ಸಿ ಈ ಮದ್ವೆಗೆ ಒಪ್ಪಿಸ್ಬೇಕು. ಅತ್ರೆ ಅರ್ಥ ಆದ್ಮೇಲೆ ನಗ್ತಾಳೆ. ಆವತ್ ಬುದ್ಧಿ ಹೇಳಿದ್ದಕ್ಕೆ ನಾವಿವತ್ತು ಸಂತೋಷವಾಗಿರೋದು ಅಂತ ಹೆಮ್ಮೆಯಿಂದ ಹೇಳ್ತಾಳೆ. ನಿಮ್ ಮಾತ್ ನಿಜ ಆಗ್ಲಿ. ದೇವಸ್ಥಾನಕ್ಕೆ ಅಧಿಕಾರಿ ಆದ್ರೂ ಆ ಸ್ವಾಮಿ ಸೇವಕ. ಈ ವಿಷಯ ನಾನು ಆ ರಾಮಂಗ್ ಒಪ್ಸಿದೀನಿ ಸುನಂದ. ಹತ್ತು ಮುದ್ದೆ ಅಲ್ವಾ ತಿಂದಿದ್ದು? ಇಷ್ಟಕ್ಕೆ ತೇಗ್ ಬರೋದು ಅಂದ್ರೆ ಏನಪ್ಪಾ ರಾಮಚಂದ್ರ? ಎಲೆ ಅಡಿಕೆ ಹಾಕೊಳ್ಳೋವರೆಗೂ ಸರಿ ಹೋಗಲ್ಲ. ಲೇ ವೈದೇಹಿ, ಎಲ್ಲೇ ಇದೆಯಾ ವೈದೇಹಿ? ವೈದೇಹಿ ಬಾರೆ ವೈದೇಹಿ. ಅಜ್ಜಿ, ನೀನ್ ನನ್ನನ್ನು ಹಾಕಿ ಕರಿಬೇಡ ಅಂತ ಎಷ್ಟ್ ಸಲ ಹೇಳಿದೀನಿ ನಿಂಗೆ. ನನ್ ಮಗನಿಗೆ ಬೇಜಾರಾಗತ್ತೆ ಅಂತ ಸುಮ್ನಿದ್ದೀನಿ ಅಷ್ಟೇ. ತೇಗ್ ಬರ್ತಾ ಇರೋದ್ ಕಾಣಿಸ್ತಾ ಇಲ್ವಾ? ಎಲ್ಲಡಿಕೆ ತಗೊಂಬ ಹೋಗು. ನಿನ್ ಮುಖಕ್ ಬೆಂಕಿ ಹಾಕ. ಎಡಗೈಲ್ ತಂದಿಟ್ರೆ ನಂಗೆ ಇಷ್ಟ ಆಗಲ್ಲ ಅಂತ ನಿಂಗೆ ಎಷ್ಟ್ ಸಲನೇ ಹೇಳೋದು? ಕ್ಷಮಿಸಿ ಅಜ್ಜಿ. ಹೇ ನಿಂತ್ಕೋ. ಏನೇ ಅದು? ಏನು? ಆಹಾ, ಮಳ್ಳಿ ತರ ನಾಟಕ ಮಾಡ್ಬೇಡ. ಬಲ್ಗೈಲಿ ಏನ್ ಇಟ್ಕೊಂಡಿದ್ಯಾ ಅಂತ ಕೇಳ್ದೆ. ಶ್ರೀರಾಮಚಂದ್ರ, ಅಜ್ಜಿ ಏನಾದ್ರೂ ಈ ಹರಿದೋಗಿರೋ ಫೋಟೋ ನೋಡಿದ್ರೆ ಅಪ್ಪಂಗೂ ಹೇಳ್ಬಿಡ್ತಾರೇನೋ. ಎಲ್ರೂ ಶ್ರೀಯಾಗಾಗಿ ಬೈತಾರೆ. ಕೇಳಿದ್ರು ಸುಮ್ಮನೆ ನಿಂತಿದ್ಯಲ್ಲೇ. ಬಾರೆ ಇಲ್ಲಿ. ಬರ್ತೀಯ ಬರಲ್ವೋ? ಅಜ್ಜಿ, ಕೈಯಲ್ಲಿ ಏನ್ ಇಟ್ಕೊಂಡಿದ್ಯೆ? ನಾನೇನು ಬಚ್ಚಿಡ್ತಿಲ್ಲ ಅಜ್ಜಿ, ನಾನೇನು ಕದ್ದಿಲ್ಲ. ಸಮಜಾಯಿಷಿ ಕೊಡ್ಬೇಡ್ವೆ. ಕೈಯಲ್ಲಿ ಬಚ್ಚಿಟ್ಕೊಂಡ್ರು ಕಳ್ತನ ಅಂತಾನೆ ಅರ್ಥ. ರಾಮಾಯಣನ ಎಷ್ಟೋ ಸಲ ಓದಿದೀನಿ. ನನಗೆ ಹೇಳ್ಕೊಡಕ್ ಬರ್ಬೇಡ. ಹೇಳೆ. ಸುಮ್ನೆ ಯಾಕೆ ಅಜ್ಜಿ? ತೋರ್ಸಲ್ಲ ಕಣೆ ಮುತ್ಕಿ. ತಲೆ ಕೂದ್ಲು ಕಿತ್ಕೊಳಕ್ ಆಗಲ್ಲ ಅಂತ ತಾನೇ ನೀನ್ ಮಾತಿನ ಅರ್ಥ. ಅಯ್ಯೋ ಅಯ್ಯೋ ಅಲ್ವೇ? ಹೊಡೆದ್ರೆ ಕುಯ್ ಅನ್ಬೇಕು. ಅಮ್ಮ, ಏನೇ ಇದು? ನನ್ ಮೊಮ್ಮಗಳನ್ ಮದ್ವೆ ಆಗಕ್ ಹೊರಟಿರೋ ಹುಡುಗನ್ ಫೋಟೋ ಅಲ್ವಾ? ಫೋಟೋ ನೋಡಕ್ ಬಿಡ್ಲಿಲ್ಲ ಅಂತ ಕೋಪದಲ್ಲಿ ಫೋಟೋನ ಹರಿದಾಕಿದ್ಯಾ? ಎಷ್ಟು ಕೆಟ್ಟ ಬುದ್ಧಿನೇ ನಿಂಗೆ. ನಿನ್ನ
ಸುಮ್ನೆ ಯಾಕೆ ಹೊಡಿತಿದ್ಯಾ? ಇವಳು ಶ್ರೇಯನ್ ಮದ್ವೆ ಆಗೋ ಹುಡುಗನ್ ಫೋಟೋ ಹರಿದಾಕಿದ್ದಾಳೆ ಕಣೋ. ನೀನ್ ನೋಡಿದ್ಯಾ? ಕಣ್ಮುಂದೆನೆ ಬಿದ್ದಿದ್ಯಲ್ಲೋ. ಅವ್ರ ಫೋಟೋನ ಹೀಗೆ ಅರ್ಧಾಕಿರೋದು ವೈದೇಹಿ ಅಕ್ಕ ಅಲ್ಲ, ಶ್ರೀಯಾ ಅಕ್ಕ. ಯಾಕಂತೆ? ಯಾಕೆ ಹೀಗ್ ಮಾಡಿದ್ಲು ಅಂತ ನನಗೇನ್ ಗೊತ್ತು? ಹೋಗ ಅವಳನ್ನೇ ಬೇಡ್ಕೋ. ಭಿಕ್ಷೆ ಬೇಡ ಕರ್ಮ ನನ್ಗ್ಯಾಕೋ? ಹಲೋ ಮಂತರಾಜ್ಜಿ, ನಿನಗೆ ಭಿಕ್ಷೆ ಬೇಡು ಅಂತ ಹೇಳಿಲ್ಲ. ಕಾರಣ ಏನು ಅಂತ ಹೋಗಿ ಆ ಶ್ರೀಯಾ ಹತ್ರ ಕೇಳು ಅಂದೆ. ಸಾಕ್ ಮಾಡು ನಿನ್ ತಲೆ ಹರಟೆ. ಎಲೆ ಅಡಿಕೆನ ನೀನ್ ಎಡಗೈಲಿ ತಂದಿದ್ದಕ್ಕೆ ನಿನ್ನ ಕ್ಷಮಿಸ್ಬೇಕು ಅಂದ್ರೆ ನೀನ್ ತಿನ್ನೋ ಊಟದಲ್ಲಿ 4 ತುತ್ತನ್ನ ಮಿಗಿಸಿ ಹರಿದೋಗಿರೋ ಫೋಟೋನ ಮತ್ತೆ ಅಂಟಿಸ್ಬೇಕು. ಅರ್ಥ ಆಯ್ತಾ? ಆಯ್ತು ಅಜ್ಜಿ. ಕರ್ಮ. ನಮ್ಮ ಯಜಮಾನ್ರು ಕೋಲು ಮುರಿದು ಹೋಯ್ತೋ ಏನೋ. ಹಾ ಅಕ್ಕ ಊಟ ಕೊಟ್ರೆ ತಿನ್ನಲ್ಲ ನೀನು, ಆದ್ರೆ ಅವ್ಳು ಕೊಡೋ ಎಲೆ ಅಡಿಕೆ ಮಾತ್ರ ಬೇಕು ನಿಂಗೆ. ಅಯ್ಯೋ ದಡ್ಡ, ಯಾಕೆ ಗೊತ್ತಾ? ಭೋಜನ ಪ್ರಿಯ ಅಂತ ನಂಗೆ ಹೆಸರಿದ್ಯಲ್ಲ, ಇವಳಲ್ಲಿ ಕಣ್ಣು ಹಾಕ್ಬಿಡ್ತಾಳು ಅಂತ ಇವಳ ಕೈಯಲ್ಲೇ ಎಲೆ ಅಡಿಕೆ ತರಿಸಿ ಅದಕ್ಕೆ ಚೆನ್ನಾಗಿ ಸುಣ್ಣ ಹಚ್ಚಿ ಪಚ ಪಚ ಅಂತ ಅಗದು ತುಪ್ಪಕ್ ತುಪ್ಪಕ್ ಅಂತ ಇವಳ ನೆನ್ಸ್ಕೊಂಡು ಉಗಿತೀನಿ. ಅಷ್ಟು ಅರ್ಥ ಇದೆ. ನಿನಗೇನೋ ಗೊತ್ತು. ಇವಳು ಯಾವತ್ ಮಂಚಕ್ ಸೇರ್ತಾಳೋ 100 ಎಡ್ಗಾಯಿ ಹೊಡಿತೀನಿ. ಬನ್ನಿ ಬನ್ನಿ, ಹೊರಗ್ನವ್ರ ತರ ಯಾಕೆ ಆಡ್ತಿದ್ದೀರಾ? ಪ್ರಾಣ ಉಳ್ಸಿ ಅಂದ್ರೆ ಊಟ ಮಾಡ್ಕೊಂಡ್ ಬರ್ತೀವಿ ಅಂದ್ರಂತೆ. ಬನ್ನಿ. ಹೀಗ್ ನುಗ್ಬಾರ್ದು ಸ್ವರ್ಣ. ನೀನ್ ಹೀಗ್ ಸಂಕೋಚ ಪಟ್ಕೊಂಡ್ರೆ ನಾನ್ ಮತ್ತೆ ನೀರ್ ಹಾಕೋಬೇಕಾಗತ್ತೆ. ಸ್ನಾನ ಮಾಡ್ಕೊಂಡೇ ಬಂದ್ವಿ ಅಲ್ಲಮ್ಮ. ಅದೆಲ್ಲ ನಿಂಗ್ ಗೊತ್ತಾಗಲ್ಲ, ಸುಮ್ಮನೆ ಇರೋ. ಅಯ್ಯೋ, ಇವ್ರ್ಯಾಕ್ ಬಂದ್ರು? ನೋಡಿದ್ರು ನೋಡ್ದೇ ಇರೋರ್ ತರ ಹೋಗ್ತಾ ಇದೆಯಲ್ಲೋ ರಂಗ. ಏನು ಅದು? ಜ್ಯೂಸ್ ಅಮ್ಮೋರೆ. ಒಳ್ಳೆ ಕತೆ. ಬಂದವರು ಕೊಡೋದ್ ಬಿಟ್ಟು ಹಾಗ್ ನೋಡ್ತಾ ನಿಂತಿದ್ಯಲ್ಲೋ. ಸ್ವರ್ಣ, ಏನ್ ಮಾಡ್ತಿದ್ಯಾ? ನಿಮ್ ಸ್ವಂತ ಅಣ್ಣನ್ ಮನೇಲಿ ನಂಗೆ ಜ್ಯೂಸ್ ಕುಡಿಯೋ ಸ್ವಾತಂತ್ರ್ಯನೂ ಇಲ್ವೇನ್ರಿ? ಏನ್ ನೋಡ್ತಾ ಇದ್ಯೋ? ಹೋಗ್ ಕರಿ. ಹಾ, ಬರ್ತಾರ ಬಿಡಿ. ಅಮ್ಮೋರೆ, ಯಜಮಾನ್ರೆ, ಯಾರು ಬಂದಿದ್ದಾರೆ ನೋಡಿ. ನಾನೇನ್ ಫಾರಿನ್ ನಾಯಿನೇನೋ ಹೊಸ್ದಾಗ್ ನೋಡೋದಕ್ಕೆ. ಕೌಸಲ್ಯ ಅಕ್ಕಂಗ್ ಗೊತ್ತು ಬಿಡೋ, ಬಂದಿರೋದು ನಾವೇ ಅಂತ. ನಮಸ್ಕಾರ ಬಾವ. ಬಾವನ್ ಕೈ ಮುಗಿಯೋವಾಲಿ. ನಮಸ್ಕಾರ ದೊಡ್ಡಪ್ಪ. ಭಯ ಸ್ವರ್ಗೋಗಿದೆಯಲ್ಲೋ? ಏನಿಲ್ಲಣ್ಣ, ಚೆನ್ನಾಗೇ ಇದ್ದೀನಿ. ಆಸ್ತಿ ಕರ್ಗೋಯ್ತು ಅಂತ ಹೇಳಿ ದೊಡ್ಡೋರ್ ಹತ್ರ ಮುಚ್ಚಿಡ್ಬಾರ್ದು ಕಣೋ. ವಾರಕ್ಕೊಂದ್ ವ್ಯಾಪಾರ ಅಂತ ಇವನು ದುಡ್ನೆಲ್ಲ ಖಾಲಿ ಮಾಡಿದಾನೆ ಭಾವ.
ಆ ವಿಷಯ ಎಲ್ಲ ಯಾಕೀಗ? ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವೋ ದಯಾ? ಯಾವ್ದಾದ್ರೂ ಒಂದು ಒಳ್ಳೆ ಸಂಬಂಧ ನೋಡೋದಲ್ವೇನೋ? ನೋಡ್ತಾ ಇದೀವಮ್ಮ. ಅತ್ತೆ, ಅಕ್ಕನ್ಗೆ ಪುಣ್ಯ ಜಾಸ್ತಿ, ಏನ್ ಮಾಡಿದ್ರು ಒಳ್ಳೇದಾಗುತ್ತೆ. ನಮ್ ಪುಣ್ಯಕ್ಕೆ ಬರೀ ಆಸ್ತಿ ಹೋಯ್ತು ಅಷ್ಟೇ, ಅದ್ರಿಂದ ನನ್ ಮಗನ್ಗೆ ಏನೂ ಆಗ್ಲಿಲ್ಲ. ಬಡತನದ ಕುಟುಂಬನೇ ನೋಡಿದ್ವಿ, ಕೆಲ್ಸಕ್ ಬಾರ್ದೆ ಇರೋನ್ಗೆ ಯಾವ್ದಾದ್ರೂ ಬಡ ಹುಡುಗಿ ಸಿಕ್ಕಿದ್ರು ಸಾಕು ಅನ್ಕೊಂಡೆ. ಆದ್ರೆ ಏನೂ ಇಲ್ದೆ ಹೋದ್ರು ಪರವಾಗಿಲ್ಲ, ಊರ್ಮಿಳನಷ್ಟು ಚೆನ್ನಾಗಿದ್ರೆ ಸಾಕು ಅಂತ ನೀವನು. ಹೌದು, ಬ್ಯೂಟಿಫುಲ್. ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ ಅಂತ ಕಾಂಪ್ಲಿಮೆಂಟ್ ಮಾಡಿದ್ದಕ್ಕೆ. ಚೆನ್ನಾಗಿರೋದು ಮಾತ್ರ ಮುಖ್ಯ ಅಲ್ಲ, ಗುಣನೂ ಇರ್ಬೇಕು. ನಿಮ್ ಮಗನ್ ಪರಿಸ್ಥಿತಿಗೆ ನನ್ನನ್ನು ಇನ್ಸಲ್ಟ್ ಮಾಡಬೇಡಿ. ಅಮ್ಮ ನಿಮ್ಗೆ ಹೇಳಿಲ್ಲ, ಅದಕ್ಕೆ ಕ್ಯಾಶುವಲ್ ಆಗಿ ಹೇಳಿದ್ರು. ದೇವಾಂಶ್, ಅದ್ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ಲಿ ಅಂತ ನನಗ್ ಗೊತ್ತಾಗ್ಲಿಲ್ಲ. ಆ ಕಾರಣಕ್ಕೆ ಬಂದ ತಕ್ಷಣ ನಿನ್ನ ವಿಚಾರಿಸ್ಕೊಳ್ಳಿಲ್ಲ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ ಚಿಕ್ಕಪ್ಪ. ನೀವು ಹಳೆದನ್ನೆಲ್ಲ ಮರ್ತು ಬಿಡಿ. ನೀವು ಬರ್ತಾ ಇದ್ದೀರಾ ಅಂತ ಅಪ್ಪ, ಅಮ್ಮ, ಅಣ್ಣ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಇಲ್ಲಿ ನೋಡ್ದಯ್ಯ, ದೇವಾಂಶ್ ಇಒ ಜಾನಕಿರಾಮ್ ಅವ್ರ ಮಗಳು ಶ್ರೇಯಾನ್ ಇಷ್ಟಪಟ್ಟಿದ್ದಾನೆ. ನಮಗ್ ಗೊತ್ತಾದ ತಕ್ಷಣ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಹೆಚ್ಚು ಕಮ್ಮಿ ಒಪ್ಕೊಂಡಂಗೆ ಇವತ್ತು ಅಥವಾ ನಾಳೆ ತಿಳಿಸ್ತಾರೆ ಕಣೋ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಮದ್ವೆ ಕಾರ್ಯಗಳೆಲ್ಲ ಪೂರ್ತಿ ಆಗೋ ತನಕ ನೀವೆಲ್ಲರೂ ಇಲ್ಲೇ ಇರ್ಬೇಕು. ಹಾಗೆ ಆಗ್ಲಿ ಅತ್ಗೆ. ಮದ್ವೆವರೆಗೂ ಯಾಕೆ, ದೀಪಾವಳಿವರೆಗೂ ಇರ್ತೀವಿ ಅಂತ ಹೇಳಿ. ಸ್ಟೇಟಸ್ ಇಲ್ದಿರೋ ಮಿಡಲ್ ಕ್ಲಾಸ್ ಹುಡುಗಿನೇ ಸೊಸೆಯಾಗಿ ಈ ಮನೆಗ್ ಕರ್ಕೊಂಬರ್ತಿರೋವಾಗ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮನ ಎಲ್ಲಿರಕ್ ಬಿಡಲ್ವಾ ಚಿಕ್ಕತ್ತೆ? ಅದನ್ನ ಅವ್ರು ಹೇಳ್ಬೇಕು. ವಾಲಿ ಬ್ರದರ್, ಹೇಳುದೇವಾ? ಬೇಜಾರಾಯ್ತು ಅಂತ 4 ದಿನ ಇದು ಹೋಗ್ತೀವಂತ ಹೇಳೋ ಹಾಗೆ ಇಲ್ಲ. ನಿನ್ ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ, ನಿನ್ ಜೀವನಕ್ಕೂ ಒಬ್ಬ ಹುಡುಗಿ ಎಂಟ್ರಿ ಕೊಡೋವರೆಗೂ ನೀವಿಲ್ಲೇ ಇರಬಹುದು. ನನ್ನ ಮಗ ಹೇಳಾಯ್ತಲ್ಲ, ಇನ್ ನೀವು ಇಲ್ಲೇ ಇರ್ಬೇಕು. ದೊಡ್ಡ ಮಗ ಏನು ಮಾತಾಡದೆ ಹೋದ್ರು ಚಿಕ್ಕ ಮಗ ಒಂದ್ ಮಾತು ಹೇಳಿದ ತಕ್ಷಣ ಅದೇ ಸರಿ ಅಂದ್ರು. ಎಲ್ಲ ನಿಂದೆ ದೇವಾಂಶ್. ಏನ್ ನೋಡ್ತಿದ್ಯೋ ರಂಗ? ರೂಮ್ ಎಲ್ಲಿದೆ ತೋರ್ಸು. ಬನ್ನಿ ಅಮ್ಮವ್ರೆ. ಏನೋ ಅಕ್ಕ, ನನಗಿದೆಲ್ಲ ವಿಚಿತ್ರ ಅನ್ಸ್ತಿದೆ. ಯಾಕೆ? ಶ್ರೇಯಾ ಅಕ್ಕನ್ ಇಷ್ಟಪಟ್ಟಿರೋ ದೇವಾಂಶ ಅವನ್ನ ಅಷ್ಟಕ್ಕೂ ಮದ್ವೆ ಆಗೋದ್ಯಾರು? ಅದ್ಯಾಕ್ ಮಾರುತಿ ಹಾಗಂತಿದ್ಯಾ? ಗಾಬರಿ ಆಗ್ಬೇಡ, ನೀನ್ ಮಾಡ್ಕೊಳ್ಳೋದು ಫೋಟೋದವ್ರನ್ನೇ ಬಿಡು. ತಗೋ. ನಾನು ಹೇಳ್ತಿರೋದೇನು ಅಂದ್ರೆ, ದೇವಾಂಶ್ ಅವ್ರ ಫೋಟೋನ ಶ್ರೇಯಾಕ ಒಂದ್ಸತಿ ಹರಿದಿದ್ದಕ್ಕೆ ನೀನ್ ಮಾತ್ರ ಈ ಫೋಟೋನ ಇಷ್ಟೆಲ್ಲ ಕಷ್ಟಪಟ್ಟು ಗಮ್ ಹಾಕಿ ಯಾಕೆ ಅಂಟಿಸ್ಬೇಕು ಅಕ್ಕ? ಅಜ್ಜಿ ಅಂಟ್ಸೋದಕ್ ಹೇಳಿದ್ರಲ್ವಾ? ಅವಳಿಗೇನ್ ಕೆಲ್ಸ? ಇಷ್ಟ ಬಂದಂಗೆಲ್ಲ ಆರ್ಡರ್ ಮಾಡ್ತಾಳೆ. ಹರಿದಿರೋದು ಶ್ರೇಯಾ ಅಕ್ಕ. ನಿನ್ ಗಂಡನ್ ಫೋಟೋನ ನೀನೇ ಅಂಟಿಸ್ಬೇಕು ಅಂತ ಆ ಮುದ್ಕಿ ಅವಳಿಗೆ ಹೇಳ್ಬೇಕು ತಾನೆ. ಆದ್ರೆ ಮುದ್ಕಿ ನಿನಗೆ ಕೆಲ್ಸ ಕೊಟ್ಲು. ಏನೋ ನೀನು ಮದ್ವೆ ಆಗ್ತಿರೋರು ಈ ದೇವಾಂಶ ಅನ್ನೋ ತರ. ತಪ್ಪು ಮಾರುತಿ, ಹಾಗನ್ಬಾರ್ದು. ನೀನ್ ಮಾತ್ರ ಫೋಟೋ ತೊಗೊಂಡ್ರೆ ಮದ್ವೆ ಆಗದ್ ಬಿಡು. ದೇವಾಂಶ್ ಅವ್ರನ್ನ ಶ್ರೇಯಾಕ ಮದ್ವೆ ಆದ್ಮೇಲೆ ಫೋಟೋದವ್ರ ಜೊತೆ ನಿನಗೆ ಮದ್ವೆ ಮಾಡಿಸ್ತೀನಿ ಬಿಡು.
ಮಾರುತಿ, ಫೋಟೋದವರು ಈಗೇನ್ ಮಾಡ್ತಿರ್ಬೋದು ಅಂತ್ಯಾ? ಅವ್ರ ಹತ್ರ ಮಾತಾಡ್ತೀಯಾ? ಫೋನ್ ಮಾಡ್ಕೊಡ್ಲಾ? ಇಲ್ಲಿ ನೀವು ಎಕ್ಸರ್ಸೈಸ್ ಮಾಡಕ್ ಬಂದಿದ್ದೀರಾ ಅಣ್ಣ? ಹಾ ವಾರ್ಮ್ ಅಪ್ ಕಣ. ನಾ ಏನಾದ್ರು ಓಡಿಸ್ಕೊಂಡ್ ಬಂದ್ರೆ ಸಿಕ್ಕಾಕೊಂಡು ಓಡೋಗ್ಬೇಕಲ್ಲ. ಯಾವ ನಾಯಿನೂ ಇಲ್ಲ, ಬನ್ನಿ ಅಣ್ಣ. ರಂಗ ಬನ್ನಿ ಅಣ್ಣ, ನೀವು ಸುಮ್ಮನೆ ಬನ್ನಿ. ಅಯ್ಯೋ ರಂಗ ನೀನ್ ಹೋಗು. ಬಾವಿ ಹಳಿ ಅಂದ್ರು ನೀವು ಹೋಗೋದೇ ಒಳ್ಳೇದು ಅಣ್ಣ. ಓಕೆ, ನನ್ ಪಕ್ಕದಲ್ಲಿ ಹೆದರ್ಕೋಬೇಡ. ಅಬ್ಬಬ್ಬ, ಅದು ಬಾಗ್ಲು ತಟ್ಟಿ ಅಣ್ಣ. ನನ್ ಮುಖ ಏನೋ ನೋಡ್ತೀಯಾ? ಬಾಗಿಲು ತಟ್ತಾ ಇದಾರಲ್ಲ, ಹೋಗು. ದೇವಾಂಶನ ಸರ್? ನಮಸ್ಕಾರ. ನಮಸ್ಕಾರ. ರಂಗ ನಮಸ್ತೆ ಸರ್. ಗೊತ್ತು, ಒಳಗ್ ಬನ್ನಿ. ಯಾರು? ಅಮ್ಮ, ದಶರಥ್ ರಾಮ್ ಅವ್ರ ಮಗ ದೇವಾಂಶ್. ಹಾ, ಹೌದಾ? ಒಳಗ್ ಕರಿಯೋ. ಬಾರಪ್ಪ, ಬಾ ಬಾ. ಕೂತ್ಕೊಳಕ್ ಹೇಳೋ, ಯಾಕೆ ಭಯ ಪಟ್ಕೊಂಡಿದ್ಯಾ? ರಿಟೈರ್ ಆಗೋ ವಯಸ್ಸಾದ್ರೂ ಮನೆಗೆ ಯಾರಾದ್ರೂ ಬಂದ್ರೆ ಕೈ ಕಾಲೇ ಆಡಲ್ಲ ಇವನಿಗೆ. ನೀವು ಕೂತ್ಕೊಳ್ಳಿ. ನೀನ್ ಕೂತ್ಕೊಳ್ಳಪ್ಪ, ಅಲ್ಲಿ ಕೂತ್ಕೋ, ಪರವಾಗಿಲ್ಲ. ಏಯ್, ನೀನು ಕೆಲಸದವನು. ಅಮ್ಮ, ನೀನು ನಿಂತ್ಕೋಬೇಕು, ಸ್ವಲ್ಪನೂ ಬುದ್ಧಿ ಇಲ್ಲ. ಲೋ ಜಾನಕಿ, ಕೂತ್ಕೊಳ್ಳೋ. ಕೂತ್ಕೋ. ನಿಮ್ಮ ಮನೇಲಿ ನಾಯಿ ಇಲ್ದೆ ಹೋದ್ರು ಮುದ್ಕೆ ಮಾತ್ರ ಬಗಳುತ್ತಾಳೆ. ನಮಸ್ಕಾರ. ನಮಸ್ಕಾರ. ನಿಮ್ ಸಂಪ್ರದಾಯದ ಪ್ರಕಾರ ಹೆಣ್ಣು ನೋಡಕ್ ಬರ್ಲಿಲ್ಲ. ಈಗ ಬಂದಿದ್ ವಿಷಯ? ರಂಗ, ಅದೇ ಅಣ್ಣ, ನಾವ್ ಆಫೀಸ್ಗೆ ಹೋಗ್ಬೇಕಾದ್ರೆ ಕಾರ್ ಇಂಜಿನ್ ಹೀಟ್ ಆಯ್ತಲ್ಲ, ಕಾರಿಗೆ ನೀರ್ ಹಾಕ್ಬೇಕಲ್ವಾ? ನೀರ್ ಬೇಕಿತ್ತು. ನಿಮ್ ಮನೆ ಕಾಣಿಸ್ತಲ್ಲ, ಅದಕ್ಕೆ ಕೇಳೋಣ ಅಂತ ಬಂದ್ವಿ. ಕಾರಿಗೆ ನೀರು? ಹಾ, ಅದೇ ನೀರು. ಇದ್ಯಾಕೆ
ನೀರ್ ಕೇಳಿದ್ರಲ್ಲ ಅತ್ತೆ. ಕಾರ್ಗೂ ಮುಂಚೆ ಇವ್ರಿಗೆ ನೀರ್ ಕೊಡೆ, ಎಲ್ಲ ಹೇಳ್ಕೊಡ್ಬೇಕು ಇವ್ರಿಗೆ. ಹಾ, ಕಾಫಿ ತಗೋತೀರಾ? ಕುಡಿಯಕ್ಕೇನ್ ತಗೊಳ್ತೀರಾ? ಹಾ, ಜ್ಯೂಸ್. ಹಾ, ಏನು ಬೇಡ. ಬೇಡ ಬಿಡಿ.